Hello children, how are you? I hope you are fine. Children, let us start first poem of English for 5th standard. Children, take your English textbook page number 9. Page number 9. The elephant. The elephant. ಎಲಿಫೆಂಟ್ ಅಂತ ಹೇಳಿದ್ರೆ ಆನೆ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಆನೆ. ಈ ಪೊಯಮನ್ನು ನಾನು ರಾಗವಾಗಿ ಹೇಳ್ತೀನಿ, ನನ್ನ ಜೊತೆನೇ ನೀವು ಸಹ ರಿಪೀಟ್ ಮಾಡಿ. ದಿ ಎಲಿಫೆಂಟ್ಸ್ ಬಿಗ್, ದಿ ಎಲಿಫೆಂಟ್ಸ್ ಗ್ರೇ, ದಿ ಎಲಿಫೆಂಟ್ ವಾಕ್ಸ್ ಫಾರ್ ಮೈಲ್ಸ್ ಈಚ್ ಡೇ. ಹಿಸ್ ಟ್ರಂಕ್ ಈಸ್ ಲಾಂಗ್ ಆ್ಯಂಡ್ ಓ ವಾಟ್ ಫನ್ when it comes out for a cake or bun. The elephant bigs, his ears are wide, his back is broad for all to ride. The elephant's big, he is kind too, he carries the children round the zoo. Children, ಈ ರೀತಿಯಾಗಿ ನೀವು ಏನು ಮಾಡಿ, ರಾಗವಾಗಿ ಹೇಳಲಿಕ್ಕೆ ಪ್ರಾಕ್ಟೀಸ್ ಮಾಡಿ. ದಿ ಎಲಿಫೆಂಟ್ ಪದ್ಯದ ಈ ಸಾರಾಂಶವನ್ನು ನಾವು ನೋಡೋಣ. ನೋಡಿ ಇಲ್ಲಿ, ದಿ ಎಲಿಫೆಂಟ್ಸ್ ಬಿಗ್. ದಿ ಎಲಿಫೆಂಟ್ಸ್ ಬಿಗ್, ಆನೆ ದೊಡ್ಡದಾಗಿದೆ. ನೀವೆಲ್ಲ ನೋಡಿರ್ತೀರ, ಝೂ ಅಲ್ಲೆಲ್ಲ ನೋಡಿರ್ತೀರಲ್ವಾ. ಇಲ್ಲಿ ಆನೆ ಏನಾಗಿದೆ, ದೊಡ್ಡದಾಗಿದೆ. ದಿ ಎಲಿಫೆಂಟ್ಸ್ ಗ್ರೇ. ದಿ ಎಲಿಫೆಂಟ್ಸ್ ಗ್ರೇ. ಗ್ರೇ ಅಂತ ಹೇಳಿದ್ರೆ ಬೂದು ಬಣ್ಣ. ಆನೆಯ ಕಲರ್ ಕಾಣಿಸ್ತಾ ಇದೆಯಾ, ಗ್ರೇ. ಗ್ರೇ ಅಂತ ಹೇಳಿದ್ರೆ ಬೂದು ಬಣ್ಣದಲ್ಲಿದೆ. ದಿ ಎಲಿಫೆಂಟ್ ವಾಕ್ಸ್ ಫಾರ್ ಮೈಲ್ಸ್ ಈಚ್ ಡೇ. ಎಲಿಫೆಂಟ್ ಏನು, ಒಂದು ದಿನಕ್ಕೆ ಮೈಲುಗಟ್ಟಲೆ ನಡೆಯುತ್ತದೆ. ಯಾವುದು, ಎಲಿಫೆಂಟ್, ಆನೆ. ಇಷ್ಟು ಅರ್ಥ ಆಗಿದೆಯಲ್ಲ ಮಕ್ಕಳೇ. ಎಲಿಫೆಂಟ್ ದೊಡ್ಡದಾಗಿದೆ, ಇದು ಬೂದು ಬಣ್ಣದಲ್ಲಿದೆ, ಇದು ದಿನಕ್ಕೆ ಮೈಲುಗಟ್ಟಲೆ ಸುಮಾರು ದೂರ ನಡೆಯುತ್ತದೆ. ನೆಕ್ಸ್ಟ್ ನೋಡಿ, ಹಿಸ್ ಟ್ರಂಕ್ ಈಸ್ ಲಾಂಗ್ ಆ್ಯಂಡ್ ಓ ವಾಟ್ ಫನ್. ಟ್ರಂಕ್ ಅಂತ ಹೇಳಿದ್ರೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಸೊಂಡಿಲು. ಸೊಂಡಿಲು ಇದನ್ನು ನೋಡಲಿಕ್ಕೆ ಒಂದು ಮುಜುಗರವಾಗಿರುತ್ತದೆ, ಮೋಜಾಗಿರುತ್ತದೆ. ವೆನ್ ಇಟ್ ಕಮ್ಸ್ ಔಟ್ ಫಾರ್ ಎ ಕೇಕ್ ಆರ್ ಬನ್. ಆ ಸೊಂಡಿಲಿನಿಂದ ಅದೇನು ಮಾಡುತ್ತೆ, ಅದಕ್ಕೆ ಈಗ ಝೂ ಅಲ್ಲಿ ನೀವು ಏನಾದರೂ ಕೇಕ್ ಅಥವಾ ಬನ್ ಏನಾದರೂ ಬೇರೆ ತಿಂಡಿಗಳನ್ನು ಕೊಟ್ಟರೆ ಅದೇನು ಮಾಡುತ್ತೆ, ಆ ಟ್ರಂಕಿಂದ ತೆಗೆದು ಒಳಗೆ ಹಾಕ್ಕೊಳ್ಳುತ್ತೆ. ಸೊಂಡಲನ್ನು ಹೊರಗೆ ತಂದು ಏನು ಮಾಡುತ್ತೆ, ಕೇಕ್ ಬನ್ನನ್ನು ತೆಗೆದುಕೊಳ್ಳುತ್ತೆ. ನೆಕ್ಸ್ಟ್ ಪೇಜ್ ನಂಬರ್ 10. ದಿ ಎಲಿಫೆಂಟ್ಸ್ ಬಿಗ್. ಆನೆ ದೊಡ್ಡದಾಗಿದೆ. ಹಿಸ್ ಹಿಯರ್ಸ್ ಆರ್ ವೈಡ್. ಇಯರ್ಸ್ ಅಂತ ಹೇಳಿದ್ರೆ ಆನೆಯ ಕಿವಿ ನೋಡಿದ್ದೀರಲ್ವಾ, ಆನೆಯ ಕಿವಿ ಅಗಲವಾಗಿರುತ್ತೆ. ಕಾಣಿಸ್ತಾ ಇದೆಯಾ, ನಮ್ಮ ಕಿವಿಗಳು ಚಿಕ್ಕದಾಗಿರುತ್ತೆ, ಆದರೆ ಆನೆಯ ಕಿವಿಗಳೇನಾಗಿದೆ, ಅಗಲವಾಗಿರುತ್ತೆ. ಹಿಸ್ ಬ್ಯಾಕ್ ಈಸ್ ಬ್ರಾಡ್. ಅದರ ಬೆನ್ನು ಸಹ ಏನಾಗಿದೆ, ಅಗಲವಾಗಿದೆ, ದೊಡ್ಡದಾಗಿದೆ. ಫಾರ್ ಆಲ್ ಟು ರೈಡ್. ಆನೆಯ ಮೇಲೆ, ಆ ಬೆನ್ನಿನ ಮೇಲೆ ಕೂತ್ಕೊಂಡು ಸವಾರಿ ಮಾಡ್ತಾರೆ. ರೈಡ್ ಅಂತೇಳಿ ಸವಾರಿ ಮಾಡೋದು. ದಿ ಎಲಿಫೆಂಟ್ಸ್ ಬಿಗ್. ಆನೆ ದೊಡ್ಡದಾಗಿದೆ. ಹಿ ಈಸ್ ಕೈಂಡ್ ಟು. ಇದು ದಯೆಯುಳ್ಳದು, ದಯೆಯುಳ್ಳ ಪ್ರಾಣಿ ಅಂತ ಹೇಳಿದ್ರೆ, ಈಗ ಪ್ರಾಣಿ ಮೃಗಾಲಯದಲ್ಲೆಲ್ಲ ಏನು ಆನೆ ಏನಾಗಿರುತ್ತೆ, ದಯೆಯಾಗಿ ಮೆತ್ತಿಗೆ ಏನಾಗುತ್ತೆ, ಯಾವುದೊಂದು ಗಲಾಟೆ ಮಾಡದೆ ಇರುತ್ತೆ. ಹಿ ಕ್ಯಾರೀಸ್ ದಿ ಚಿಲ್ಡ್ರನ್ ರೌಂಡ್ ದಿ ಝೂ. ಇದು ಮೃಗಾಲಯದಲ್ಲಿ, ಝೂ ಅಂತ ಹೇಳಿದ್ರೆ ಮೃಗಾಲಯದಲ್ಲಿ ಎಲ್ಲ ಮಕ್ಕಳನ್ನು ಏನು ಮಾಡುತ್ತೆ, ಮಕ್ಕಳನ್ನು ಮೇಲೆ ಬೆನ್ನಿನ ಮೇಲೆ ಕೂರಿಸ್ಕೊಂಡು ಏನು ಮಾಡುತ್ತೆ, ಸವಾರಿ ಮಾಡುತ್ತೆ. ಝೂ ಸುತ್ತ ಏನು ಮಾಡುತ್ತೆ, ಸವಾರಿ ಮಾಡುತ್ತೆ. ಇದು ಈ ಒಂದು ಪದ್ಯದ ಭಾವಾರ್ಥವಾಗಿದೆ ಮಕ್ಕಳೇ. ಇಷ್ಟು ನಿಮಗೆ ಅರ್ಥ ಆಗಿದೆ ಅಲ್ವಾ. ನೆಕ್ಸ್ಟ್ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಾ, ಆನ್ಸರ್ ದಿ ಫಾಲೋಯಿಂಗ್ ಕ್ವಶ್ಚನ್ಸ್. ಇಲ್ಲಿ ಈ ಎಲಿಫೆಂಟ್ ಪೋಯಮ್ ಬಗ್ಗೆ ಕೆಲವೊಂದು ಕ್ವಶ್ಚನ್ ಇದೆ, ಅದರ ಬಗ್ಗೆ ನಾವು ಈಗ ಸಮಯದಲ್ಲಿ ತಿಳಿಯೋಣ. ವಾಟ್ ಕಲರ್ ಈಸ್ ದ ಎಲಿಫೆಂಟ್? ವಾಟ್ ಕಲರ್ ಈಸ್ ದ ಎಲಿಫೆಂಟ್? ಆನೆಯ ಬಣ್ಣ ಯಾವುದು? ದಿ ಎಲಿಫೆಂಟ್ ಈಸ್ ಇನ್ ಗ್ರೇ ಕಲರ್. ದಿ ಎಲಿಫೆಂಟ್ ಈಸ್ ಇನ್ ಗ್ರೇ ಕಲರ್. Second one, how long does the elephant walk each day? How long does the elephant walk each day? The elephant walks
ಫಾರ್ ಮೈಲ್ಸ್ ಈಚ್ ಡೇ. ಇದು ಒಂದು ದಿನಕ್ಕೆ ಏನು ಮೈಲುಗಟ್ಟಲೆ ನಡೆಯುತ್ತೆ ಅಲ್ವಾ. ದಿ ಎಲಿಫೆಂಟ್ ವಾಕ್ಸ್ ಫಾರ್ ಮೈಲ್ಸ್ ಈಚ್ ಡೇ. ಹೌ ಈಸ್ ದಿ ಎಲಿಫೆಂಟ್ಸ್ ಟ್ರಂಕ್? ಹೌ ಈಸ್ ದಿ ಎಲಿಫೆಂಟ್ಸ್ ಟ್ರಂಕ್? ದಿ ಎಲಿಫೆಂಟ್ಸ್ ಟ್ರಂಕ್ ಈಸ್ ಲಾಂಗ್. ದಿ ಎಲಿಫೆಂಟ್ ಟ್ರಂಕ್ ಈಸ್ ಲಾಂಗ್. ಫೋರ್ತ್ ಒನ್ ನೋಡಿ. ವಾಟ್ ಡಸ್ ದಿ ಟ್ರಂಕ್ ಕಮ್ ಔಟ್ ಫಾರ್? ದಿ ಟ್ರಂಕ್ ಕಮ್ ಔಟ್ ಫಾರ್ ಎ ಕೇಕ್ ಆರ್ ಬನ್. ನೆಕ್ಸ್ಟ್, ಮೆನಿ ಪೀಪಲ್ ಕ್ಯಾನ್ ರೈಡ್ ಆನ್ ದಿ ಎಲಿಫೆಂಟ್. ವೈ? ಬಿಕಾಸ್ ದಿ ಎಲಿಫೆಂಟ್ ಈಸ್ big. Next, sixth one. Where does the elephant take the children? The elephant takes the children round the zoo. Elephant ಮಕ್ಕಳನ್ನು ಎಲ್ಲಿ ಕರ್ಕೊಂಡು ಹೋಗುತ್ತೆ? ಝೂ ಸುತ್ತ ಸವಾರಿ ಮಾಡುತ್ತೆ. ಇಷ್ಟ ಅರ್ಥ ಆಗಿದೆ ಅಲ್ಲ ಮಕ್ಕಳೇ? ನೆಕ್ಸ್ಟ್ ನೋಡಿ, ಸೆವೆಂತ್ ಒನ್ನಲ್ಲಿ ಸೇ ದಿ ಫಾಲೋಯಿಂಗ್ ಪ್ಯಾರಾಸ್ ಆಫ್ ವರ್ಡ್ಸ್ ಟುಗೆದರ್. ಗ್ರೇ ರೈಮಿಂಗ್ ವರ್ಡ್ ಕೊಟ್ಟಿದ್ದಾರೆ ನೋಡಿ. ಗ್ರೇ ಡೇ, ಫನ್ ಬನ್, ವೈಡ್ ರೈಡ್, ಟು ಝೂ. ನೆಕ್ಸ್ಟ್ ಪೇಜ್ ನಂಬರ್ 11 ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಆಕ್ಟಿವಿಟಿ 1 ಇದೆ ನೋಡಿ. ಕಂಪ್ಲೀಟ್ ದಿ ಡಾಟೆಡ್ ಪಿಕ್ಚರ್ ಆಫ್ ದಿ ಎಲಿಫೆಂಟ್ ಗಿವನ್ ಬಿಲೋ. ರೈಟ್ ದಿ ನೇಮ್ಸ್ ಆಫ್ ದಿ ಡಿಫ್ರೆಂಟ್ ಪಾರ್ಟ್ಸ್. ಡಿಸ್ಕಸ್ ವಿತ್ ಯುವರ್ ಪಾರ್ಟ್ನರ್ ಆ್ಯಂಡ್ ಮೇಕ್ ಯುವರ್ ಸೆಂಟೆನ್ಸಸ್. ಒನ್ ಈಸ್ ಡನ್ ಫಾರ್ ಯು. ಫಸ್ಟ್ ಏನು ಮಾಡಬೇಕು ಅಂತ ಹೇಳಿದ್ರೆ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಎಲಿಫೆಂಟ್ ಪಿಕ್ಚರ್, ಇಲ್ಲಿ ಡಾಟ್ಸ್ ಎಲ್ಲ ಕೊಟ್ಟಿದ್ದಾರೆ. ಡಾಟ್ಸ್ ಎಲ್ಲ ಏನು ಮಾಡಬೇಕು, ನೀವೇನು ಮಾಡಬೇಕು, ಕಂಪ್ಲೀಟ್ ಮಾಡಬೇಕು. ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳಿದ್ರೆ, ಅದರ ಭಾಗಗಳನ್ನು ಗುರುತಿಸಬೇಕು. ಇದೇನಾಗಿದೆ? ಇದು ಟ್ರಂಕ್, TRUNK, ಟ್ರಂಕ್. ವಾಟ್ ಈಸ್ ದಿಸ್? ಎಸ್, ಏನು? ಕಿವಿಗಳು, ಇಯರ್ಸ್, EARS, ears. What is this? Yes, legs, LEGS, legs. Next, what is this? Eyes, EYES, eyes. What is this? ಇದೇನು? ಬಾಲ. ಬಾಲಕ್ಕೆ ಏನು ಹೇಳ್ತಾರೆ? ಟೇಲ್, TAIL, ಟೇಲ್. ಈ ರೀತಿಯಾಗಿ ನೀವೇನು ಮಾಡಬೇಕು, ಎಲಿಫೆಂಟ್ ಇರುವ ಭಾಗಗಳನ್ನೆಲ್ಲ ಬರಿಬೇಕು. ನೆಕ್ಸ್ಟ್ ನೋಡಿ, ಇಲ್ಲಿ ಡಿಸ್ಕಸ್ ವಿತ್ ದಿ ಯುವರ್ ಪಾರ್ಟ್ನರ್ ಆ್ಯಂಡ್ ಮೇಕ್ 4 ಸೆಂಟೆನ್ಸ್. 1 ಈಸ್ ಡನ್ ಫಾರ್ ಯು. ಎಲಿಫೆಂಟ್ ಬಗ್ಗೆ 4 ವಿಷಯಗಳನ್ನು ನಾವಿಲ್ಲಿ ಬರಿಬೇಕು. ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಸೆಕೆಂಡ್ ಒನ್, ದಿ ಎಲಿಫೆಂಟ್ ಹ್ಯಾಸ್ ಸ್ಮಾಲ್ ಐಸ್. ಎಲಿಫೆಂಟಿಗೆ ಕಣ್ಣುಗಳು ನೋಡಿರ್ತೀರಲ್ವಾ, ಸ್ಮಾಲ್ ಆಗಿರುತ್ತೆ, ತುಂಬ ಚಿಕ್ಕದಾಗಿರುತ್ತೆ. ನಾವು ಇದನ್ನು ಇಲ್ಲಿ ಬರೆಯೋಣ. The elephant has a short tail, SHORT, short tail, TAIL. ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಾ? ಎಲಿಫೆಂಟಿಗೆ ಚಿಕ್ಕದ ಬಾಲಾಗಿದೆ, ಎಲಿಫೆಂಟಿಗೆ ಚಿಕ್ಕ ಕಣ್ಣುಗಳಿವೆ. ನೆಕ್ಸ್ಟ್, ದಿ ಎಲಿಫೆಂಟ್ ಹ್ಯಾಸ್ ಬಿಗ್ ಲೆಗ್ಸ್. ಕಾಣಿಸ್ತಾ ಇದೆಯಾ? ಅದರ ಕಾಲುಗಳು ದೊಡ್ಡದಾಗಿರುತ್ತೆ. ದಿ ಎಲಿಫೆಂಟ್ ಹ್ಯಾಸ್ ಬಿಗ್ legs. Next, the elephant has 10 toes. ನೋಡಿ, ಇಲ್ಲಿ ಕಾಲಿನ ಬೆರಳುಗಳು 10 toes. Has 10 toes. Next, the elephant has white tusks. ಸೊಂಡಿಲು ಕಾಣಿಸ್ತಾ ಇದೆ ಅಲ್ವಾ?
ಇದು ಯಾವ ಬಣ್ಣದಲ್ಲಿದೆ? ಬಿಳಿಯ ಬಣ್ಣದಲ್ಲಿದೆ, ವೈಟ್ ಇನ್ ಕಲರ್. ದಿ ಎಲಿಫೆಂಟ್ has white tusk. TUSKS tusks. ನೋಡಿ ಇಲ್ಲಿ ಮಕ್ಕಳೇ, ನೀವು ಸಹ ಇದೇ ರೀತಿಯಾಗಿ ಏನು ಮಾಡಬೇಕು, ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಬರೀಬೇಕು. ಮತ್ತು ಕ್ವಶ್ಚನ್ ಆನ್ಸರ್ನ ನಾನು ಗ್ರೂಪಲ್ಲಿ ಕಳಿಸ್ತೇನೆ. ನೀವು ಅದೇ ರೀತಿಯಾಗಿ ಇಂಗ್ಲೀಷ್ ನೋಟ್ಬುಕ್ಕಲ್ಲಿ ಬರೆದು ಮತ್ತು 5 ಟೈಮ್ಸ್ ಹೋಮ್ವರ್ಕ್ ಬರೀಬೇಕು. ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಕಂಟಿನ್ಯೂ ಮಾಡ್ತೀನಿ. ಥ್ಯಾಂಕ್ ಯು.